ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು 6:30ಗೆ ಎದ್ದದ್ದು. ಡೋರ್ ಓಪನ್ ಮಾಡಿ ನೋಡುವಾಗ ಒಳ್ಳೆ ವ್ಯೂ ಇತ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ತೆಗೆದದ್ದು, ನಿಮ್ಮನ್ನು ಕೂಡ ತೋರಿಸೋಣ ಅಂತ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಲಿಕ್ಕೆ ಉಂಟು. ಇನ್ನು ಮಗನನ್ನು ಎಬ್ಬಿಸಿ ಅವನಿಗೆ ಕೂಡ ಬ್ರೇಕ್ಫಾಸ್ಟ್ ಕೊಟ್ಟು ನಮ್ಮ ಬ್ರೇಕ್ಫಾಸ್ಟ್ ಆಗಿ ಅವನಿಗೆ ಸ್ಕೂಲಿಗೆ ಕಳಿಸಲಿಕ್ಕೆ. ಅವನು ನನಗೆ ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಸಿಗೋದು, ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಅಂತಲೇ ಟೈಮ್ ಕೊಡಬೇಕಾಗತ್ತೆ. ನಾನು ಅವನಿಗೆ ಮಾರ್ನಿಂಗ್ ಟೈಮಲ್ಲಿಯೇ ಜಾಸ್ತಿಯಾಗಿ ಟೈಮ್ ಕೊಡಲಿಕ್ಕೆ ಟ್ರೈ ಮಾಡೋದು. ಬಿಕಾಸ್ ಈವ್ನಿಂಗಲ್ಲಿ ನನಗೆ ಲೇಟ್ ಆಗುತ್ತೆ, ಅವನು ಮಲಗಿರ್ತಾನೆ. ತುಂಬ ಸಮಯ ಸಿಗ್ತಾನೆ, ಆದರೆ ಒಂದೊಂದು ಸಲ ಸಿಗಲ್ಲ. ಬಿಕಾಸ್ ಈಗ ಸೀಸನ್ ಟೈಮ್ ಆಗಿರೋದ್ರಿಂದ ನನಗೆ ಮಾರ್ನಿಂಗ್ ಟೈಮೇ ಅವನು ಜಾಸ್ತಿಯಾಗಿ ಸಿಗೋದು. ಸೊ ಅದಕ್ಕೋಸ್ಕರ ಅವನ ಜೊತೆಗೆ ಕಲರಿಂಗ್ ಆಗಲಿ ಅಥವಾ ಅವನ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡೋದು, ಹಾಗೆ ಅವನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು. ಅವನಿಗೆ ಕಲರಿಂಗ್ ಎಲ್ಲ ತುಂಬ ಇಷ್ಟ. ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಿದ್ವಿ. ಹಸ್ಬೆಂಡ್ ಮತ್ತು ನಾನು ಒಟ್ಟಿಗೆ ಹೇಳೋದ್ರಿಂದ ಅವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಸೊ ನಮಗೆ ಈಸಿ ಆಗುತ್ತೆ ಎಲ್ಲನೂ ಮಾಡಲಿಕ್ಕೋಸ್ಕರ. ಅವನೀಗ ಬೈಕಲ್ಲಿ ಹತ್ತಿ ರೆಡಿಯಾಗಿದ್ದಾನೆ. ನಾನು ಆ್ಯಕ್ಚುಲಿ ಜಿಮ್ಮಿಗೆ ಹೊರಡಬೇಕಂತ ಹೇಳಿ ಚೇಂಜ್ ಮಾಡಿ ಬಂದಿದ್ದೇನೆ. ಅವನೀಗ ನನಗೆ ಜಿಮ್ಮಿಗೆ ಹೋಗಲಿಕ್ಕೆ ಕೊಡ್ತಾನೇ ಇಲ್ಲ. ಅದಕ್ಕೋಸ್ಕರ ಅವನನ್ನು ರೆಡಿ ಮಾಡಿ ಮತ್ತೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಮತ್ತೆ ಹೋಗೋದಂತ ಅಂದ್ಕೊಂಡ್ವಿ. ಸೊ ಅವನೀಗ ಡ್ರೆಸ್ ಅಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಬಸ್ ನಮ್ಮ ಮನೆ ಹತ್ರ ಬರಲ್ಲ, ಬಸ್ ಸ್ಟಾಪ್ ಹತ್ರನೇ ಅವನಿಗೆ ಡ್ರಾಪ್ ಮಾಡಲಿಕ್ಕಾಗತ್ತೆ. ಅವನು ಸ್ವಲ್ಪ ನಡಿಬೇಕು, ಅವನಿಗೆ ನಡಿಲಿಕ್ಕೆ ತುಂಬ ಉದಾಸೀನೆ. ಅದಕ್ಕೆ ಅವನು ಆ್ಯಕ್ಟಿವಾದಲ್ಲಿ ಡ್ರಾಪ್ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಅವನು ನನಗೆ ಹೋಗಲಿಕ್ಕೆ ಕೊಡಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆಲ್ಲ ಈ ಶೇಳೆ ಒಂದು. ಬಟ್ ಏನು ಮಾಡೋದು, ನಾವು ವರ್ಕಿಂಗ್ ಆಗಿರೋದ್ರಿಂದ ಅವನಿಗೂ ಸಹ ಕೇಳಬೇಕಾಗತ್ತೆ, ಆಪ್ಷನ್ ಇರಲ್ಲ. ಇಟ್ಸ್ ಓಕೆ. ಸೊ ಇನ್ನು ಹೊರಡೋದು, ಅವನಿಗೆ ಬಿಟ್ಟು ನಾನು ಹೋಗೋದು. ಬಟ್ ಅವನ ಬಸ್ ಒಂದೊಂದು ಸಲ ಲೇಟ್ ಬರುತ್ತೆ. ಸೊ ನಾನು ವೇಟ್ ಮಾಡ್ತಾ ಕೂತ್ಕೊಂಡಿದ್ರೆ ನನಗೆ ಲೇಟ್ ಆಗುತ್ತೆ ಅಂತ ಹೇಳಿ ನನ್ನ ಸ್ಟಾಫ್ ಬಿಡ್ತಾಳೆ. ನಾನು ಬಸ್ ಸ್ಟಾಪ್ ತನಕ ಮಾತ್ರ ಬಿಡೋದು. ಮತ್ತು ನಾನು ಡೈರೆಕ್ಟ್ ಜಿಮ್ಮಿಗೆ ಬಂದೆ. ಬಿಕಾಸ್ ನನಗೆ ಲೇಟ್ ಆಗುತ್ತೆ ಮತ್ತು ವರ್ಕಿಗೆ ಹೋಗಲಿಕ್ಕೆ. ಅವನಿಗೋಸ್ಕರ ವೇಟ್ ಮಾಡಿದರೆ ಅವನಿಗೆ ಜಸ್ಟ್ ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿದರೂ ಖುಷಿಯಾಗುತ್ತೆ. ಇದು ನಮ್ಮ ಜಿಮ್. ಇದು ಮಡಂತ್ಯಾರ್ ಮ್ಯಾಟ್ರಿಕ್ಸ್ ಜಿಮ್ಮಿಗೆ ಹೋಗೋದು ನಾನು ಮಾರ್ನಿಂಗ್. ಒಂದೊಂದು ಸಲ ಹೋಗ್ತೀನಿ, ಒಂದೊಂದು ಸಲ ಹೋಗಲ್ಲ. ಅವರು ನಮ್ಮ ಟ್ರೈನರ್. ಈಗ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜನ ಅಂದ್ಕೊಳ್ಳಿಕ್ಕಿದ್ದಾರೆ ನಾನಿಷ್ಟು ದಪ್ಪ ಇದ್ದೀನಿ, ಇನ್ನು ಜಿಮ್ಮಿಗೆ ಹೋಗಿ ಕೂಡ ಅಂತ. ಬಿಕಾಸ್ ನಾನು ವಾರದಲ್ಲಿ 2 ದಿನ ಹೋದರೆ 4 ದಿನ ಹೋಗಲ್ಲ. ನಾನು ಹೋಗೋದು ಯಾಕಂದರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಮತ್ತು ನಮಗೆ ಹೆಲ್ತಿಗೆ ಸಹ ಒಳ್ಳೆಯದು ಅಂತ ಹೇಳಿ. ಇವತ್ತು ತುಂಬ ಟೈಮ್ ಇರಲಿಲ್ಲ, ಸೊ ನಾನು ಬೇಗ ಮುಗಿಸಿ ಹೊರಟಿದ್ದೆ. ಮತ್ತು ಹಾಗೆ ಡ್ರೆಸ್ಅಪ್ ಆಗಿ ಮನೆಯಿಂದ ಪಾರ್ಲರಿಗೆ ಬಂದೆ. ಬಿಕಾಸ್ ಇವತ್ತು ಸ್ವಲ್ಪ ಜಾಸ್ತಿಯೇ ಕ್ಲೀನಿಂಗ್ ಕೆಲಸ ಇದೆ ನಮಗೆ. ಸೊ ನೋಡಿ, ಈಗ ಕ್ಲೀನಿಂಗ್ ಆಲ್ರೆಡಿ ಸ್ಟಾರ್ಟ್ ಕೂಡ ಆಗಿದೆ. ಎಂಥದೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಎಂಥದೋ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಇಲ್ಲಿ. ಕ್ಲೀನಿಂಗ್ ನಡೀತಾ ಇದೆ, ಶಾಪ್ ಕ್ಲೀನಿಂಗ್. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಕೂಡ ಮುಗಿಲಿಲ್ಲ. ಇಲ್ಲಿ ನೋಡಿ, ಫುಲ್ ಕ್ಲೀನಿಂಗ್ ಆಗ್ತಾ ಇದೆ. ಮ್ಯಾಮ್ ಕೂಡ ನೋಡಿ, ನಮ್ದು ಮ್ಯಾಮ್ ಕೂಡ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ. ನಮ್ಮನ್ನು ಕೂಡ ಒಟ್ಟಿಗೆ ಸ್ನಾನ ಮಾಡಿಸ್ತಿದ್ದಾರೆ. ನೀತಾ ಬಾಯ್ ಹಾಯ್ ಮಾಡಿ. ನೀತಕ್ಕ ಹಾಯ್ ಮಾಡಿ. ಮ್ಯಾಮ್ ಹಾಯ್ ಮಾಡಿ. ಮ್ಯಾಮ್ ನಮ್ಮ ಸಲೋನು ನೂತನ್ ಕ್ಲಾತ್ ಸೆಂಟರ್ ಆಪೋಸಿಟೇ ಇರೋದು. ಒಂದು ವೇಳೆ ನಿಮಗೆ ವಿಸಿಟ್ ಮಾಡಲಿಕ್ಕಿದ್ರೆ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಇನ್ನು ನಮ್ಮ ಕ್ಲೀನಿಂಗ್ ಜಸ್ಟ್ ಮುಗ್ದಿದೆ ಅಷ್ಟೇ. ಇನ್ನು ರೆಸ್ಟಿಂಗ್ ಟೈಮ್ ಅಂತ ಅಂದ್ಕೊಳ್ಳುವಾಗಲೇ ಒಂದು ಸರ್ಪ್ರೈಸ್.
ಅಗೇನ್ ಸಲೂನ್ ಫುಲ್ಲು ಗಲೀಜಾಗಿದೆ ಬಿಕಾಸ್ ಫುಲ್ ರಶ್ ಇತ್ತು. ಈಗ ನಾವು ಮತ್ತೆ ವಿಡಿಯೋ ತೆಗೆದಿರಲಿಲ್ಲ ಬಿಕಾಸ್ ನಾವು ಕ್ಲೈಂಟಿದು ವಿಡಿಯೋ ಅಷ್ಟು ತೆಗಿಲಿಕ್ಕೆ ಇಷ್ಟಪಡಲ್ಲ ಬಿಕಾಸ್ ಅವರು ಕಂಫರ್ಟಲ್ಲಿ ಇರಲ್ಲ. ವಾಪಸ್ ಮತ್ತೆ ಕ್ಲೀನ್ ಮಾಡಿದ್ವಿ. ಈಗ ಇನ್ನೊಂದು ದೊಡ್ಡ ಕೆಲಸ, ನಮಗೆ ಹೊಸದೊಂದು ಟ್ರೈ ಮಾಡೋಣ ಅಂತ ಹೇಳಿ ನಾವಿನ್ನು ಫ್ಯಾನ್ಸಿ ಐಟಮ್ಸ್ಗಳನ್ನು ಸ್ವಲ್ಪ ಮಟ್ಟಕ್ಕೆ ತಂದು ಟ್ರೈ ಮಾಡೋಣ ಅಂತ ಹೊಸದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲೀಸ್ ನೀವು ಮಡಂತ್ಯಾರಿನವರಾದರೆ ಬಂದು ವಿಸಿಟ್ ಮಾಡಿ, ನಮ್ಮ ಹೊಸ ಫ್ಯಾನ್ಸಿಯನ್ನು ನೋಡಿ. ನಾವೆಲ್ಲ ಹೊಸ ಕಲೆಕ್ಷನ್ಸ್ಗಳನ್ನೇ ತಂದಿದ್ದೀವಿ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಉಂಟು, ಇನ್ನು ಸ್ವಲ್ಪ ಬರಲಿಕ್ಕೆ ಉಂಟು. ಬಟ್ ಈಗ ನನಗೆ ಸ್ವಲ್ಪ ಟ್ರೈ ಮಾಡಿ ನೋಡಲಿಕ್ಕೋಸ್ಕರ ನಾನು ಒಂದು ಸ್ವಲ್ಪನೇ ತಂದಿದ್ದೀನಿ. ಕ್ಲೈಂಟ್ ಬಂದು ಇದಿಲ್ಲವ ಅದೆಲ್ಲವ ಅಂತ ಕೇಳುವಾಗ ನಮಗೆ ಗೊತ್ತಾಗೋದು ಇದು ಕೂಡ ಬೇಕು ಅಂತ. ಸೊ ನಾವು ಕ್ಲೈಂಟ್ ಜೊತೆಗೆ ನಾವು ಕೂಡ ಕಲಿತಾನೇ ಇದ್ದೀವಿ. ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಕಲೆಕ್ಷನ್ಸನ್ನು ನಾನು ತೋರಿಸಿದ್ದೀನಿ. ಈ ಸೈಡಲ್ಲಿ ನಿಮಗೆ ಬಂದಾಗ ಟೈಮ್ ಇದ್ದೆ ವಿಸಿಟ್ ಮಾಡಿ ನೋಡಿ. ನಾನು ಏನು ಸೆಲ್ಫ್ ಎಲ್ಲ ಬೇಡ, ಒಂದು ಬಾಕ್ಸಲ್ಲಿ ಇಟ್ಟು ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ನಮಗೆ ಅನಿಸುತ್ತೆ ಆಗಲ್ಲ ಅಂತ, ಬಿಕಾಸ್ ತೆಗೆದು ಹಾಕಿ ಅಂತ ಹೇಳಿ ಈಗಲೇ ಪ್ಲಾಸ್ಟಿಕ್ ಹರಿತಾನೆ ಉಂಟು. ಇನ್ನು ಮುಂದೆ ಬರುವ ದಿನದಲ್ಲಿ ಕ್ಲಿಪ್ಸ್ ಕೂಡ ಕಟ್ ಆಗ್ಬೋದು. ಸೊ ಇನ್ನೂ ಒಂದು ಸೆಲ್ಫ್ ಏನಾದರೂ ಮಾಡಬೇಕು. ಸಾರಿ ಪಿನ್ನಿಂಗ್ ಮಾಡ್ತಿದ್ದಾರೆ. ಅದೇ ಸಾರಿ ಈಗ ಐನಿಂಗ್ ಆಗ್ತಾನೇ ಉಂಟು. ಸೊ ಗೈಸ್, ನಮ್ಮದು ಕೆಲಸ ಎಲ್ಲ ಈಗ ಮುಗ್ದಿದೆ. ನಾವು ಆ್ಯಕ್ಚುಲಿ ನಾರ್ಮಲಿ 7 o'clock ಕ್ಲೋಸಿಂಗ್, ಬಟ್ ಇವತ್ತು 9 ಆಗಿದೆ ನೋಡಿ, ಕಟ್ ಕೂಡ ಆಗಿದೆ. ಸೊ ಈಗ ಹೋಗೋದು ಮನೆಗೆ. ಎಲ್ಲರಿಗೂ ಕೂಡ ಟಯರ್ಡ್ ಆಗಿದೆ. ಈಗ ಸೀಸನ್ ಟೈಮ್ ಆಗಿರೋದ್ರಿಂದ 7 o'clock ಕ್ಲೋಸಿಂಗ್ ಆಗಿದ್ದರೆ ಟೈಮಿಂಗ್ ಕ್ಲೋಸಿಂಗ್ ಇದು ಯಾವುದು ಅಂತ ಗೊತ್ತಿರಲ್ಲ, ಲೇಟ್ ಆಗುತ್ತೆ. ಇನ್ನು ಬರುವ ಬ್ಲಾಗಲ್ಲಿ ನಿಮಗೆ ಇದೇ ಬ್ಯುಸಿ ಲೈಫ್ ಸಿಗ್ಬೋದು. ನನ್ನ ಫಸ್ಟ್ ವಿಡಿಯೋವನ್ನು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನಮ್ಮ ಕ್ಲೈಂಟ್ ಬಿಟ್ಟು ಕೂಡ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಕಾಮೆಂಟ್ ಎಲ್ಲ ಮಾಡಿದ್ದೀರಾ. ತುಂಬ ಥ್ಯಾಂಕ್ ಯು ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೇ ಸಪೋರ್ಟ್ ಮಾಡ್ತಾನೇ ಇರಿ. ಇನ್ನು ಮುಂದೆ ಇನ್ನೂ ಒಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಬೆಲ್ ಐಕನನ್ನು ಒತ್ತಿ. Thank you so much for watching. Bye bye.